ಅವ್ರು ನಮ್ಗೆ ಹತ್ತಿರದ ಸಂಬಂಧಿ. ಅವರು ಅವ್ರ ಜೊತೆ ಹೋಗಿರ್ತಾರೆ ಶೃಂಗೇರಿಗೆ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಪಾದಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಆಶೀರ್ವಾದ ಕೊಡಬೇಕಲ್ಲ. ಇವರು ಈ ದರ್ಬಾರ್ ಬಕ್ಷಿ ನನಗೆ ಹೇಳಿದ್ದು. ಕಣ್ಮುಚ್ಕೊಂಡವರು ಸ್ವಾಮಿಗಳು 2 ನಿಮಿಷ ಆದಮೇಲೆ, ಭವಿಷ್ಯವೇ ಇಲ್ಲ ಏನಪ್ಪ ಆಶೀರ್ವಾದ ಮಾಡೋದು, ಈ ಥರ ಹೇಳ್ತಾರಂತೆ. ಒಂದೇ ಮಾತು. ಆದ್ರೂ ಅಕ್ಷತೆ ಕೊಡಲೇಬೇಕು. ಕೊಟ್ಟರು. ಇವು ರಾತ್ರಿ ಬಂದು ಹೊರಟು ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಮಾತಾಡಿ ನೀವು ಹೋಗಿ ಅಂತ ಕಳಿಸಿ ಅರ್ಧ ಗಂಟೆಯಲ್ಲಿ ಸತ್ತೋಗ್ತಾರೆ. ಬಾಡಿ ಸ್ವಲ್ಪ ನೀಲಿ ಬಣ್ಣಕ್ಕೆ ಬಂದಿರುತ್ತೆ. ದೇವರಾಜಸ್ನವರು ಮುಖ್ಯಮಂತ್ರಿ, ಮೈಸೂರಿಗೆ ಬಂದು ಸಾಯ್ತಾರ, ಬೆಂಗಳೂರು. ದೇವರಾಜಸ್ನವರು ಮುಖ್ಯಮಂತ್ರಿ. ಸುದ್ದಿ ಗೊತ್ತಾದ ತಕ್ಷಣ ಅವ್ರು ಅಲ್ಲಿಗೆ ಹೋಗ್ತಾರೆ ಅರಮನೆಗೆ. ಅವ್ರ ತಿಮ್ಮೇಶನ್ ಅವ್ರ ಜೊತೆಲೇ ಇದು ಮಾಡಬೇಕು. ಅವರು ವೈಯಕ್ತಿಕ ಭಿನ್ನಾಭಿಪ್ರಾಯ ಏನೇ ಇರಲಿ, ಮಹಾರಾಜನ ಬಗ್ಗೆ ಗೌರವ ಇತ್ತು. ಅವರೇ ಶವದ ಜೊತೆ ಮೈಸೂರಿಗೆ ಬರ್ತಾರೆ. ಸ್ಮಶಾನದಲ್ಲಿ ಅವರೇ ನಿಂತ್ಕೊಂಡು ಅಗ್ನಿಗೆ ಶವವನ್ನು ಮುಟ್ಟಿಸ್ತಾರೆ. ಪೋಸ್ಟ್ಮಾರ್ಟಮ್ ಆಗೋಲ್ಲ. ಅವರಿರೋ ಮುಖ್ಯಮಂತ್ರಿ ಇದ್ದದ್ರಿಂದಾಗಿ ರಾಜ ಗಾಂಭೀರ್ಯಕ್ಕೆ ತಕ್ಕಂತೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ದೇವರಾಜಸ್ನವರು ಆಮೇಲೆ ಹೊರಟೋಗ್ತಾರೆ. ದಹನ ಆದಮೇಲೆ ಹೊರಟೋಗ್ತಾರೆ. ಅವ್ರು ಯಾಕಿರ್ತಾರೆ? ಮುಂದಿನ ಕಾರ್ಯ ಯಾರು ಮಾಡಬೇಕು? ಮಗ ಮಾಡಬೇಕು. ಶ್ರೀಕಂಠ ದತ್ತ ನನಗೆ ಹೇಳ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ 5,000 ರೂಪಾಯಿ ಇಲ್ಲ. ಏನು ಮಾಡ್ದ ಮಗ, ಮಾಡಲೇಬೇಕು ಮಾಡ್ದ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಟೂ ಪರ್ಸನಲ್ ಹೇಳೋ ಒಂದು ವಿಷಯ ಅಲ್ಲ. ನಾನು ಒಂದು ಸಲ ಹೇಳಿದೆ ಹಿಂದೆ, ಯದುವಂಶದ 25 ರಾಜರಲ್ಲಿ 2 ದುರಂತ ದೊರೆಗಳು. ಒಬ್ಬ ಮುಮ್ಮಡಿ, ಇನ್ನೊಬ್ಬರು ಜಯಚಾಮರಾಜ ಒಡೆಯರು. ರಾಜಕುಮಾರನಾಗಿ ಹುಟ್ಟಿ ಅರಮನೆಯಲ್ಲಿ ಬೆಳೆದು 7 ವರ್ಷ ರಾಜ್ಯ ಆಳಿ ಈ ಸ್ಥಿತಿಗೆ ಬಂದಾಗ ಕೊನೆಯಲ್ಲಿ ಸಿಗಬೇಕಾದ ಅಧಿಕಾರ, ವರ್ಚಸ್ಗೆ ತಕ್ಕಂತೆ ಸಿಗಬೇಕಾದ ಬೆನಿಫಿಟ್ ಸಿಗಲಿಲ್ಲ. ಸ್ವಾತಂತ್ರ್ಯ ಬಂದಾಗ ಸರೆಂಡ್ರ್ ಮಾಡ್ತಾರೆ. ಅಲ್ಲಿಂದ ಇವ್ರಿಗೇನೂ ಇಲ್ಲ. ಅವ್ರಿಗೆ ಸಿಗಬೇಕಾದಂಥ ಗೌರವನೂ ಸಿಗೋಲ್ಲ, ಮಾನ್ಯತೆ ಸಿಗೋಲ್ಲ. ಏನನ್ಸುತ್ತಾಗ ಅವರು ಯಾವಾಗ 1970 ನವರಾತ್ರಿಯಲ್ಲಿ ನಾನು ಸಿಂಹಾಸನದ ಮೇಲೆ ಕೂರೋಲ್ಲ ಅಂತಾರೆ. ಕುವೆಂಪು ಅವರು ಒಂದು ಕಾಮೆಂಟ್ ಮಾಡ್ತಾರೆ, ಜಯಚಾಮರಾಜ ಒಡೆಯರು ರತ್ನ ಸಿಂಹಾಸನದ ಕೆಳಗೆ ಇಳಿದು ಜನರ ಹೃದಯ ಸಿಂಹಾಸನದನ್ನು ಏರಿದರು. ಅದು ದೊಡ್ಡ ಮಾತು. ಆದರೆ ಜನ ಅದನ್ನು ಒಪ್ಪಲಿಲ್ಲ, ಮಾನ್ಯತೆ ಕೊಡಲಿಲ್ಲ. ಅವ್ರಿಗೆ ಸಿಗಬೇಕಾದ ರೆಕಗ್ನಿಷನ್ ಸಿಗಲಿಲ್ಲ. ಅವರು ಗವರ್ನರ್ ಆಗಿದ್ದಾಗ, ರಾಜಪ್ರಮುಖ ಆಗಿದ್ದಾಗ ಅನ್ಅಫಿಷಿಯಲ್ ಕಲ್ಚರಲ್ ರೆಪ್ರೆಸೆಂಟೇಟಿವ್ ಆಗಿದ್ದರು ಇಂಡಿಯಾಗೆ. ಸರ್ಕಾರ ಅಂತೇಳಿ ಇವರೇ ಹೋಗೋರು. ಸಾಂಸ್ಕೃತಿಕ ರಾಯಭಾರಿ ಅನಧಿಕೃತ, ವಿದೇಶಗಳಲ್ಲಿ ಲೆಕ್ಚರ್ಗಳು ಕೊಡೋರು, ಸಂಗೀತಕ್ಕೆ ಪ್ರೋತ್ಸಾಹ ಕೊಟ್ಟರು. 94 ಕೃತಿಗಳನ್ನು, ಕೀರ್ತನೆಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ ಜಯಚಾಮರಾಜ ಒಡೆಯರು. ಇಂಗ್ಲೀಷ್ ಸಂಗೀತ ಅತಿ ದೊಡ್ಡ ದಿಗ್ಗಜಗಳು ಯಾರಿದ್ರು,
ಅವ್ರ ಪರಿಚಯ ಇತ್ತು. ಅವ್ರ ಹೆಸರಲ್ಲಿ ಇವರು ಅಸೋಸಿಯೇಷನ್ ಶುರು ಮಾಡಿದ್ದಾರೆ. ದೊಡ್ಡ ಮ್ಯೂಸಿಯಂ ಇದೆ. ಅವ್ರು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದು ಇಂಗ್ಲೀಷ್ ಸ್ಕೇಲಲ್ಲಿ, ಪಿಯಾನೋ ನುಡಿಸ್ಕೊಂಡು ಕಂಪೋಸ್ ಮಾಡೋರು. ವಾಸುದೇವಾಚಾರ್ಯರು ಅವರ ಗುರುಗಳು ಆಸ್ಥಾನದಲ್ಲಿ. ಕರ್ನಾಟಿಕ್ ನೊಟೇಷನ್ ಹಾಕೋಕ್ಕೆ ಅವರು ಕಳಿಸ್ಕೊಡೋರು ಕೀರ್ತನೆ. ಅವ್ರ ಮೊಮ್ಮಗ ಕೃಷ್ಣಮೂರ್ತಿ ನೊಟೇಷನ್ಸ್ ಹಾಕೋರು ಕನ್ನಡಲ್ಲಿ. ಅವ್ರು ಹಾಕ್ತಿದ್ದು ಇಂಗ್ಲೀಷ್ ನೊಟೇಷನ್ಸು ಮಹಾರಾಜರು. ತುಂಬ ಬೇಸರ ಸಂಗತಿ, ನೋವು ಸಂಗತಿ ಏನು ಗೊತ್ತಾ, ಇವರು 94 ಸುಪ್ರಸಿದ್ಧ ಕೀರ್ತನೆಗಳನ್ನ ಶ್ರೀವಿದ್ಯಾನೋ ಸಾಂಕೇತಿಕ ನಾಮದಲ್ಲಿ ಬರೆಯೋರು ಇವರು. ಶ್ರೀವಿದ್ಯಾ ತಲ್ಲಿನ ರಾಜಯೋಗಿಗೆ ಸೇರುತ್ತಂತಾರ. ಇವರು ಗುರುಗಳು ಹಾಡಲಿಲ್ಲ, ಅದನ್ನು ಬೇಜಾರಾಗುತ್ತೆ ಹೇಳೋಕ್ಕೆ. ಮೈಸೂರಿನವ್ರು ಹಾಡಲಿಲ್ಲ, ಸಂಗೀತ ವಿದ್ವಾಂಸರು, ಆಸ್ಥಾನ ವಿದ್ವಾಂಸರಿಗೆ ಹಾಡಲಿಲ್ಲ. ಇವ್ರು ಕಮಾಂಡ್ ಮಾಡ್ಬೋದು, ಇವ್ರು ಮಾಡಲ್ಲ. ನನ್ನ ಕೀರ್ತನೆ ಹಾಡಯ್ಯ ಅಂತ ಹೇಳಲ್ಲ. MS ಸುಬ್ಬಲಕ್ಷ್ಮಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಲಿ ಹಾಡ್ತಾಳೆ ಅದನ್ನು. ಶಿವ ಶಿವಭಾವ್ ಅಂತ ಒಂದು ಕೃತಿ ಇದೆ, ಅಲ್ಲಿ ಅವಳು ಹಾಡ್ತಾಳೆ. ವಿಶ್ವಸಂಸ್ಥೆಯಲ್ಲಿ ಸುಬ್ಬಲಕ್ಷ್ಮಿ ಗೊತ್ತಲ್ಲ, ಎಂಥ ಅತಿ ದೊಡ್ಡ ಸಂಗೀತ ದಿಗ್ಗಜ. ಅವಳು ಹಾಡಿದ ಮೇಲೆ ನಮ್ಮವರು ಕಣ್ತರಿತಾರೆ. ಈ ಹ್ಯುಮಿಲಿಯೇಷನ್ ಅಲ್ವಾ ಇದು. ಅವ್ರ ಕಾಲದಲ್ಲಿ ಚಾಮುಂಡೇಶ್ವರಿಗೆ ಕನ್ನಡದಲ್ಲಿ ಇದಿರಲಿಲ್ಲ, ಕೃತಿ ರಚನೆ ಇರಲಿಲ್ಲ. ಅವ್ರು ಮಾಡಿಸ್ತಾರೆ. ಮುತ್ತಯ್ಯ ಭಾಗವತರು ಹಾಡ್ತಾರೆ ಅದನ್ನು. ಆ ಕ್ರಿಯೇಟಿವಿಟಿಗೆ, ಔದಾರ್ಯಕ್ಕೆ ಸಿಗಬೇಕಾದಂಥ ಸ್ವಲ್ಪ ಅದು ಮಾನ ಮರ್ಯಾದೆ, ಗೌರವ, ಪ್ರೇಮ ಸಿಗದೆ ಹೋದಾಗ, ನಾನು ಮೇಲಿಂದ ಕೆಳಗೆ ಬಂದಾಗ, ಜನ ಕಲ್ಲು ಹೊಡೆಯೋಕ್ಕೆ ಶುರುವಾದಾಗ ಏನನ್ಸುತ್ತೆ? ಆ ನೋವನ್ನು ಜಯಚಾಮರಾಜ ಒಡೆಯರ್ ಸಾಯೋವರೆಗೂ ಅನುಭವಿಸಿದ್ರು. ಇಂದಿರಾ ಗಾಂಧಿಯವರು 1969 ರಾಜಧಾನಿ ರದ್ದು ಮಾಡಿದ ಮೇಲೆ 74 ಸಾಯೋವರೆಗೂ ಅನುಭವಿಸಿದ್ರು. ಪ್ರತಿದಿನ, ಪ್ರತಿ ಕ್ಷಣ ಅವ್ರ ಜೊತೆಯಲ್ಲಿದ್ದ ಆತ್ಮೀಯರು ಕೈ ಕೊಡ್ತಾರೆ, ದಿಮಾಕ್ ಮಾಡ್ತಾರೆ. ಇದು ಇಷ್ಟಾಗಿ ಅವ್ರು ಯಾರ ಹತ್ರನೂ ತಮ್ಮ ನೋವನ್ನು ಹೇಳ್ಕೊಳ್ಳಲ್ಲ. ಮುಮ್ಮಡಿಯವರಾದರೆ ತಮ್ಮ ಅಧಿಕಾರ ವಾಪಸ್ ತಗೊಳ್ಳೋಕ್ಕೆ ಗೋಗರಿತಾರೆ, ಪರದಾಡ್ತಾರೆ, ಬ್ರಿಟಿಷರ ಹತ್ರ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇವರೇನೂ ಮಾಡಲ್ಲ. ನನ್ನನ್ನು ಗುರುಸ್ರಪ್ಪ, ನಾನು ಮಾಜಿ ಮಹಾರಾಜ ಅಂತನೂ ಯಾರಿಗೂ ಹೇಳಲ್ಲ. ಇದು ಜಯಚಾಮರಾಜ ಒಡೆಯರ ಅಂತಿಮ ದಿನಗಳ ನೋವಿನ ಕತೆ. ಸರ್, ಈ ಟೈಮಲ್ಲಿ ಯಾಕೆ ಸರ್ ಇವರು ಮಗ ಯಾಕೆ ಕೇಸ್ ಹಾಕ್ತಾರೆ? ಮಗ ಏನಕ್ಕೆ ತಂದೆ ಮೇಲೆ ಕೇಸ್ ಹಾಕ್ತಾರೆ? ಅನಿವಾರ್ಯ. ಬೆಂಗಳೂರು ಪ್ಯಾಲೇಸ್ ಇದೆಯಲ್ಲ, ಅದು ಇನ್ನೊಬ್ಬ ಚಾಮರಾಜು ಅನ್ಕೋಗಿ ಅವ್ರಿಗೆ ಟ್ರಸ್ಟ್ ಮಾಡ್ದಂಗೆ ಮಾಡಿ ಅವ್ರಿಗೆ ವಹಿಸ್ಕೊಟ್ಬಿಟ್ಟು ನೀನು ನಡೆಸು ಅಂತ ಹೇಳ್ತಾರೆ ಹಣಕ್ಕೋಸ್ಕರ. ಅವನು ಇವ್ರಿಗೆ ಫೈನಾನ್ಸ್ ಮಾಡಿರ್ತಾನೆ ಸಾಕಷ್ಟು. ಈಗಲೂ ಬೆಂಗಳೂರು ಅರಮನೆಯಲ್ಲಿ ದೂರದರ್ಶನ್ ಕಡೆಗೆ ಹೋಗೋ ದಾರಿ ಇದೆಯಲ್ಲ, ನನಗೆ ಹೆಸರು ಗೊತ್ತಿಲ್ಲ. ಆ ದಾರಿಯಲ್ಲಿ ಒಂದು ಆಯುರ್ವೇದಿಕ್ಕೋ ಮೆಡಿಕಲ್ ಕಾಲೇಜ್ ಇದ್ದಂಗಿದೆ, ಅರಮನೆ ಕೋಟೆ ಕಾಂಪೌಂಡ್ ಒಳಗೆ. ಅದು ಅವನಿಗೆ ಜಾಗ ಕೊಟ್ಟಿರ್ತಾರೆ. ನಾವು ಚಾಮರಾಜು ಅನ್ಕೋಗೆ ಅಂತ ಕಾಂಟ್ರಾಕ್ಟರು, ದೊಡ್ಡ ಇಷ್ಟು ದುಡ್ಡು ಇಟ್ಟಿದ್ದಾನೆ, ಸಾಕಷ್ಟು ದುಡ್ಡಿದೆ. ಅವನ ಹೆಸರಿಗೆ ಇದನ್ನು ಮಾಡಿ ಅವನ್ನೇ
ಕಂಟ್ರೋಲ್ ಮಾಡೋದಕ್ಕೆ ಬಿಟ್ಟಿರ್ತಾರೆ. ಹ್ಮ್ ಹ್ಮ್ ಅದು ಪಿತ್ರಾರ್ಜಿತವಾದ ಆಸ್ತಿ. ಹೌದು. ಶ್ರೀಕಂಠ ಅವನು ವಯಸ್ಸು ಮೇಲೆ ಅವನ ಪಾಲಾಗುತ್ತದು. ಹ್ಮ್ ಇಡೀ ಜಾಗ. ಆಗ ಮಗ ಏನು ಮಾಡಬೇಕು? ಹೌದು. ಲೀಗಲ್ ಹೇರ್ ಇವನು ಪಿತ್ರಾರ್ಜಿತ ಆಚರಣೆ ಮಾಡೋಕ್ಕಾಗಲ್ಲ. ಹ್ಮ್ ವಿಧಿ ಇಲ್ಲ ಇವನು. ಶ್ರೀಕಂಠದತ್ತ ವಿಧಿ ಇಲ್ಲದೆ ಕೇಸ್ ಫೈಲ್ ಮಾಡಬೇಕಾಗುತ್ತೆ. ಹಾ ಹಾ ಹೀಗೆ ಆಂತರಿಕ ಇರ್ತವೆ. ಇವೆಲ್ಲವನ್ನು ಕೊನೆಯಲ್ಲಿ ಅನುಭವಿಸ್ತಾರೆ ಅವರು. ಅದು ಮಾಡಿದ ಜಾತಿಗೆ ಅವ್ರಿಗೂ ಅನಿವಾರ್ಯ, ಹೌದು. ಈತನಿಗೂ ಅನಿವಾರ್ಯ. ಅರೆ ಮಗನ ಮೇಲೆ ಅವ್ರಿಗೆ ಪ್ರೇಮ ಇರಲಿಲ್ಲ ಅಂತಲ್ಲ, ಮಗನ ಮೇಲೆ ಅಪ್ಪನ ಪ್ರೇಮ ಇರಲಿಲ್ಲ ಅಂತಲ್ಲ, ಅನಿವಾರ್ಯ. ಆ ಕ್ಷಣ ಆ ಥರ ಆಗಿತ್ತು, ಅನಿವಾರ್ಯ. ಅರಮನೆನ ಕಂಪ್ಲೀಟ್ ಆಗಿ ಸರ್ಕಾರದವರು ಯಾವಾಗ ವಹಿಸ್ಕೊಳ್ತಾರೆ? ಇವಾಗ ಮೈಸೂರಲ್ಲಿ ರಾಜವಂಶಸ್ಥರ ಅಂದ್ರೆ ಅರಮನೆಯವರು ನೋಡೋಣ ಎಲ್ಲಿದ್ದಾರೆ? ಏನಾಯಿತು ಅಂದರೆ, ಹ್ಮ್. ದೇವರಾಯಸ್ನವ್ರು ಇರೋವರೆಗೂ ಪರವಾಗಿಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಡ್ತಾರೆ. ಹ್ಮ್ ಹ್ಮ್ ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಹ್ಮ್ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿರ್ತಾರಲ್ಲ, ಹ್ಮ್ ಆಗ ಅವರು ಸಮಾಜವಾದಿ ಸಿದ್ಧಾಂತವನ್ನು ಒಪ್ಕೊಂಡಿದ್ದವರು ಸಿದ್ದರಾಮಯ್ಯನವರು. ಇವರೇನು ಮಾಡ್ತಾರೆ ಈಗ, ಆ್ಯಕ್ಟ್ 32 ಆಫ್ 1998 ಸಮಾಜವಾದಿ ಸಿದ್ಧಾಂತದ ಹೆಸರಿನಲ್ಲಿ ಅರಮನೆಯನ್ನು ಸರ್ಕಾರದ ವಶಕ್ಕೆ ತಗೋತಾರೆ. ಇವತ್ತು ಎಲ್ಲಿ ರಾಜವಂಶಸ್ಥರು ವಾಸ ಮಾಡ್ತಿದ್ದಾರೆ ಅಷ್ಟು ಜಾಗದಲ್ಲಿ ಮಾತ್ರ ಶ್ರೀಕಂಠದತ್ತ ಮತ್ತು ಆತನ ಪತ್ನಿ ಜೀವಂತ ಇರೋವರೆಗೆ ಈ ವಾಸ ಇರೋ ಜಾಗದಲ್ಲಿ ಇರಬಹುದು. ಆ್ಯಕ್ಟಲ್ಲಿರೋದು ಆ್ಯಕ್ಟ್ 32 ಆಫ್ 1998. ಅಂದ್ರೆ ಅವರು ಅರಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರಾ? ಅರಮನೆಯಲ್ಲಿ ಅವ್ರದ್ದು ಜಾಗ ಇದೆ, ಅರಮನೆಯಲ್ಲೇ ವಾಸ ಮಾಡ್ತಿದ್ದಾರೆ. ಈ ಆ್ಯಕ್ಟ್ ಪ್ರಕಾರ ಅವ್ರು ವಾಸ ಮಾಡೋ ಜಾಗದಲ್ಲಿ ಇರ್ಬೋದು. ಒಂದು ಕಂಡೀಷನ್ ಏನು, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬ್ರಾಕೆಟ್ನಲ್ಲಿ ಇಯರ್ ಇನ್ ಆಫ್ಟರ್ವರ್ಡ್ಸ್ ಕಾಲ್ಡ್ ಪ್ರಿನ್ಸ್ ಆ್ಯಂಡ್ ಹಿಸ್ ವೈಫ್ ಕ್ಯಾನ್ ಸ್ಟೇ ಇನ್ ದಿ ಪ್ರೆಮಿಸಸ್ ವೇರ್ ದೇ ಆರ್ ಲಿವಿಂಗ್ ನೌ ಟಿಲ್ ದೇರ್ ಲೈಫ್ ಟೈಮ್. ಶ್ರೀಕಂಠದತ್ತ ಮತ್ತು ಆತನ ಪತ್ನಿ ಜೀವಂತ ಇರೋವರೆಗೆ ಅವರಲ್ಲಿ ವಾಸ ಮಾಡ್ಬೋದು. ಅನಂತರ ಅದು ಸರ್ಕಾರಕ್ಕೆ ಬರುತ್ತೆ.